ಹೇಳಿ ಸರ್. ಈಗ ನಿನ್ನೆಯಿಂದ ನಿರಂತರ ಧರಣಿ ಕುಂತಿದ್ದೇವೆ. ಇಲ್ಲಿ ಬಹಳ ದೊಡ್ಡದೇನು ಕೆಲಸ ಇಲ್ಲ. ಜಿಲ್ಲಾಧಿಕಾರಿಗಳು ತಕ್ಷಣವೇ ತಮ್ಮಲ್ಲಿ ಇರುವಂತ ಅನುದಾನವನ್ನ ಏನು 87 ಲಕ್ಷ ರೈತರಿಗೆ ಕೊಡಬೇಕಾಗ್ಯದ. ಅದನ್ನ ದುಡ್ಡು ಅವ್ರ ಖಾತೆಗೆ ಹಾಕಿಬಿಟ್ರೆ ಮುಗಿದೋಗ್ಬಿಡ್ತದ. ಆಮೇಲೆ ತಪ್ಪಿಸ್ತರು ಯಾರಿದ್ದಾರ ಅವ್ರ ಮೇಲೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ. ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಭಾಳ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ಈಗಾಗಲೇ ಹಂಗಾಮಿ ಉಸ್ತುವಾರಿ ಅಂತೇಳಿ ಕೊಟ್ಟಿದ್ದಾರೆ ಸನ್ಮಾನ್ಯ ಜಾರಕಿಹೊಳಿ ಅವರು. ನಿನ್ನೆನೂ ಕೂಡ ಜಾರಕಿಹೊಳಿ ಅವರು ಸಂಪರ್ಕ ಮಾಡಿ ಮಾತಾಡಿದ್ದಾಗಿದೆ. ತಕ್ಷಣವೇ ದುಡ್ಡು ಕೊಡಬೇಕು, ಈ ರೈತರನ್ನ ಇಲ್ಲಿಂದ ಮನೆಗೆ ಕಳಿಸ್ಬೇಕು ಕೆಲಸ ಮಾಡ್ಲಿಕ್ಕೆ ಅನ್ನೋದು ಭಾಳ ಸರ್ಕಾರಕ್ಕೆ ನಾ ಸ್ಪಷ್ಟವಾಗಿ ವಿನಂತಿ ಮಾಡ್ಕೊಳ್ತೀನಿ. ಈಗ ಇಲ್ಲಿ ತನ ಜಿಲ್ಲಾಧಿಕಾರಿಗಳಾಯ್ತು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರು ನಿಮಗ ಭರವಸೆ ಮೂಡುವಂತ ಏನಾದ್ರು ನಿಮಗ ನಿರ್ದಿಷ್ಟವಾಗಿ ಏನಾರ ಆನ್ಸರ್ ಕೊಟ್ಟಿದ್ದಾರೆ ಸರ್? ನೋಡಿ, ಜಿಲ್ಲಾ ಆಡಳಿತ ಮತ್ತು ಮಾರ್ಕೆಟಿಂಗ್ ಫೆಡರೇಷನ್ ಅಧಿಕಾರಿಗಳು ಅಷ್ಟರು ಶಾಮೀಲ್ ಅದಾರ. ಇಲ್ಲಿ ಪ್ರತಿ ಒಂದು ಪರ್ ಕ್ವಿಂಟಲ್ಗೆ ಕಮಿಷನ್ ಐತಿ ಭಾಳ ಸ್ಪಷ್ಟವಾಗಿ. ಅದನ್ನ ಈ ಸಂದರ್ಭದಲ್ಲಿ ನಾವು ಮಾತಾಡಕ್ ತಯಾರಿಲ್ಲ. ನಮಗೆ ರೈತರದ ಪರಿಹಾರ ಕೊಡಬೇಕು. ಪರಿಹಾರ ಕೊಡ್ಲಿಕ್ಕೆ ಜಿಲ್ಲಾ ಆಡಳಿತಕ್ಕೆ ಮತ್ತು RC ಅವರಿಗೆ ನಾನು ಗಮನಕ್ಕೆ ತಂದಿದ್ದೇನೆ. ಈಗ ಇವತ್ತೇನೋ ಒಂದು ಮೀಟಿಂಗ್ ಮಾಡೋಣ ಅನ್ನುವಂತ ಸೂಚನೆ ಬಂದದ. ಮೀಟಿಂಗ್ ಮಾಡಿದ್ರು ಕಾಟಾಚಾರಕ್ಕಲ್ಲ, ಆ ಮೀಟಿಂಗ್ ನಲ್ಲಿ ಫೈನಲ್ ಮಾಡ್ಬೇಕು. ಮೀಟಿಂಗ್ ಮಾಡೋದು ಅವಶ್ಯಕತೆನೂ ಇಲ್ಲ, ಯಾಕೆ ತನಿಖಾ ರಿಪೋರ್ಟ್ ಬಂದದ, ಆಗ್ಲೇ ಕಳಿಸಿದಾರ. ಈಗ ದುಡ್ಡು ಹಾಕೋದು ಒಂದೇ ಕೆಲಸ. ದುಡ್ಡು ಹಾಕುವವರೆಗೆ ರೈತರನ್ನ ಕರ್ಕೊಂಡು ಇಲ್ಲಿ ಹೋರಾಟ ಮಾಡುವುದು ಫಿಕ್ಸ್ ಮಾಡ್ಕೊಂಡಿದ್ದೇವೆ. ವೀರೇಶ್ ಒಬ್ರದ ಮಠ ರೈತ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ.